ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಮೂಡಲ್ ಕುಣಿಗಲ್ ಕೆರೆ. ಬರೆದವರು ಜನಪದರು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ? ಕುಣಿಗಲ್ ಕೆರೆಯು ಪೂರ್ವ ಅಥವಾ ಮೂಡಲ ದಿಕ್ಕಿನಲ್ಲಿದೆ. ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಕೈಲಾಸದಿಂದ ಶಿವನೇ ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ. ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ನೀರು ತುಂಬಿದ ಕುಣಿಗಲ್ ಕೆರೆಯನ್ನು ನೋಡುವವರಿಗೆ ಸಂತೋಷವನ್ನು ಉಂಟು ಮಾಡುತ್ತಿತ್ತು. ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ಭಾಸವಾಗುತ್ತಿತ್ತು. ಅದು ಸಂತೆಯ ದಾರಿಯಲ್ಲಿತ್ತು. ಕಲ್ಲು ಕಟ್ಟೆಯಿಂದ ಕೂಡಿದ ವಿಶಾಲವಾದ ಆ ಕೆರೆಯು ನೋಡುವವರಿಗೆ ಭವ್ಯವಾಗಿ ತೋರುತ್ತಿತ್ತು. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕೆರೆಯ ಅಂದವನ್ನು ನೋಡಲೆಂದು ಕೈಲಾಸದಿಂದ ಶಿವನೇ ಬರುತ್ತಾನೆ. ಅವನನ್ನು ಕಾಣಲು ಕೆರೆಯಲ್ಲಿದ್ದ ಮೀನು ಮೊದಲಾದ ಜಲಚರಗಳು ನೀರಿನ ಮೇಲಕ್ಕೆ ಬರುತ್ತವೆ. ಅವನ್ನು ಕಂಡ ಕಬ್ಬಕ್ಕಿಗಳು ಅವುಗಳನ್ನು ತಿನ್ನಲೆಂದು ಬಾಯಿ ಬಿಡುತ್ತವೆ. ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಕೆರೆಯಲ್ಲಿದ್ದ ಮೀನುಗಳನ್ನು ಮೀನುಗಾರರು, ರೈತರು ಹಿಡಿದು ತಿನ್ನುತ್ತಾರೆ. ಮೀನುಗಳನ್ನು ಹಿಡಿಯಲು ರೈತರು ತೆಪ್ಪಗಳಲ್ಲಿ ಕುಳಿತು ಹುಟ್ಟು ಹಾಕಲು ತೊಡಗುತ್ತಾರೆ. ಅದನ್ನು ಕಂಡ ಬಾಳೆ ಮೀನುಗಳು ತಮ್ಮ ಕೊನೆಗಾಲ ಬಂದಿತೆಂದು ಬೊಬ್ಬೆ ಹೊಡೆಯುತ್ತವೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕುಣಿಗಲ್ ಕೆರೆ ಜೀವಸಂಕುಲಕ್ಕೆ ಆಶ್ರಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ? ಕುಣಿಗಲ್ ಕೆರೆಯಲ್ಲಿರುವ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತಿವೆ. ಕೆರೆಯ ಅಕ್ಕಪಕ್ಕದಲ್ಲಿ ಹುಲುಸಾಗಿ ಬೆಳೆದಿರುವ ಬಾಳೆಯ ಮರಗಳು ಕೆರೆಯ ಮೇಲೆ ಬೀಸುವ ಗಾಳಿಯಿಂದ ನಡುಗುತ್ತಿವೆ. ಕೆರೆಯಲ್ಲಿ ಬಾಳೆ ಮೀನುಗಳಿವೆ. ಅವನ್ನು ಹಿಡಿಯಲು ತೆಪ್ಪಗಳಲ್ಲಿ ಬರುವವರನ್ನು ನೋಡಿ ಮೀನುಗಳು ಬೊಬ್ಬೆ ಹೊಡೆಯುತ್ತಿವೆ. ಬಾಳೆ ಮೀನುಗಳ ಗೋಳಾಟವನ್ನು ಆಲಿಸಿದ ಗುಬ್ಬಿಗಳು, ಸಾರಂಗಗಳು ನಗುತ್ತವೆ ಎಂದು ಕವಿ ವರ್ಣಿಸಿದ್ದಾನೆ. ಕುಣಿಗಲ್ ಕೆರೆಯು ಮನುಷ್ಯರಿಗಲ್ಲದೆ ಹಲವು ಬಗೆಯ ಜೀವಿಗಳಿಗೂ ಆಸರೆಯಿತ್ತಿತ್ತು. ಅಲ್ಲಿರುವ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳಿದ್ದವು. ಬಾಳೆಯೇ ಮೊದಲಾದ ಸಸ್ಯ ಸಂಪತ್ತು ಅಲ್ಲಿತ್ತು.
ಕೆರೆಯಲ್ಲಿದ್ದ ಮೀನುಗಳನ್ನು ಹಿಡಿದು ತಿನ್ನುವ ಜನರೂ ಇದ್ದರು. ಗುಬ್ಬಿಯಂತಹ ಪಕ್ಷಿಗಳು, ಜಿಂಕೆಯಂತಹ ಪ್ರಾಣಿಗಳು ಅದರ ಆಶ್ರಯದಲ್ಲಿದ್ದವು ಎಂದು ಈ ಜನಪದ ಗೀತೆಯಲ್ಲಿ ವರ್ಣಿಸಲಾಗಿದೆ. ಮೂಡಲ್ಕುಣಿಗಲ್ ಕೆರೆಯ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ಮೂಡಣ ದಿಕ್ಕಿನಲ್ಲಿ ಕುಣಿಗಲ್ ಕೆರೆ ಇದೆ. ನೀರಿನಿಂದ ತುಂಬಿದ ಆ ಕೆರೆಯು ನೋಡುವವರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ವಿಶಾಲವಾದ ಆ ಕೆರೆಯಿಂದಲೇ ಚಂದ್ರನು ಉದಯಿಸುವಂತೆ ತೋರುತ್ತದೆ. ಆ ಕೆರೆಯು ಸಂತೆಯ ಹಾದಿಯಲ್ಲಿದೆ. ಕಲ್ಲುಕಟ್ಟೆಯಿಂದ ಕೂಡಿರುವ ಅದು ನೋಡುಗರಿಗೆ ಅತ್ಯಂತ ಭವ್ಯವಾಗಿದೆ ಎನಿಸುತ್ತದೆ. ಬಾಗಿದ ಬಾಳೆಯ ಹಣ್ಣಿನ ಆಕಾರವನ್ನು ಅದು ಹೊಂದಿದೆ. ನೀರು ತುಂಬಿದ ಆ ಕೆರೆಗೆ ಬಾಗೀನವನ್ನು ಅರ್ಪಿಸಲು ಬಣ್ಣದ ಸೀರೆಯನ್ನು ಜನರು ತರುತ್ತಾರೆ. ಆ ಕೆರೆಯ ಅಂದವನ್ನು ನೋಡಲು ಶಿವನೂ ಬರುತ್ತಾನೆ. ಅದರಲ್ಲಿರುವ ಜಲಚರಗಳನ್ನು ಹಿಡಿದು ತಿನ್ನಲು ಕಬ್ಬಕ್ಕಿಗಳು ಕಾದಿರುತ್ತವೆ. ಆ ಕೆರೆಯ ಮೇಲಿಂದ ಬೀಸುವ ಗಾಳಿಯಿಂದ ಅಕ್ಕಪಕ್ಕದಲ್ಲಿ ಸೊಗಸಾಗಿ ಬೆಳೆದ ಬಾಳೆಯ ಗಿಡಗಳು ನಡುಗುತ್ತವೆ. ಕೆರೆಯಲ್ಲಿ ಬಾಳೆಯ ಮೀನುಗಳಿವೆ. ಅವನ್ನು ಹಿಡಿಯಲು ಜನರು ತೆಪ್ಪದಲ್ಲಿ ಬರುತ್ತಾರೆ. ಆಗ ತಮ್ಮ ಕೊನೆಗಾಲ ಬಂತೆಂದು ಬಾಳೆ ಮೀನುಗಳು ಗೋಳಿಡುತ್ತವೆ. ಅದನ್ನು ಕೇಳಿದ ಗುಬ್ಬಿ, ಸಾರಂಗ ಮುಂತಾದ ಪಕ್ಷಿ ಪಶುಗಳು ನಗುತ್ತವೆ. ಸಂದರ್ಭದೊಡನೆ ವಿವರಿಸಿರಿ. ಭಾವ ತಂದಾನೆ ಬಣ್ಣದ ಸೀರೆ. ಮೂಡಲ್ಕುಣಿಗಲ್ ಕೆರೆ ಜನಪದ ಗೀತೆಯಲ್ಲಿರುವ ಒಂದು ಸಾಲು ಇದಾಗಿದೆ. ಕೆರೆ ತುಂಬಿ ಬಂದಾಗ ಅದರಲ್ಲಿ ಬಾಗೀನವನ್ನು ಅರ್ಪಿಸುವ ಪದ್ಧತಿ ಇದೆ. ಅದರಲ್ಲಿ ಬಾಗೀನವನ್ನು ಅರ್ಪಿಸಲು ಭಾವ ಬಣ್ಣದ ಸೀರೆಯನ್ನು ತಂದನೆಂದು ಜನಪದ ಗೀತ ರಚನೆಕಾರರು ಹೇಳಿದ್ದಾರೆ. ಆ ಮೂಲಕ ಕೆರೆ ತುಂಬಿದುದನ್ನು, ಜನಪದರ ಸಂಪ್ರದಾಯವನ್ನು ಸೂಚ್ಯವಾಗಿ ಇಲ್ಲಿ ತಿಳಿಸಿದ್ದಾರೆ. ಕಬ್ಬಕ್ಕಿ ಬಾಯ ಬಿಡುತ್ತಾವೆ. ಮೂಡಲ್ಕುಣಿಗಲ್ ಕೆರೆ ಜನಪದ ಗೀತೆಯಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ. ಕುಣಿಗಲ್ ಕೆರೆಯ ಆಸರೆಯಲ್ಲಿ ಕಬ್ಬಕ್ಕಿಗಳು ಇವೆ. ಅವು ಆ ಕೆರೆಯಲ್ಲಿರುವ ಮೀನುಗಳನ್ನು ತಿನ್ನಲು ಕಾದು ಕುಳಿತಿವೆ. ಕಬ್ಬಕ್ಕಿಗಳಿಗೆ ಅಲ್ಲಿರುವ ಮೀನುಗಳನ್ನು ತಿನ್ನುವ ಬಯಕೆ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ಹಾತೊರೆಯುತ್ತಿವೆ. ಬಾಯಿ ಬಿಡುತ್ತಾವೆ ಎನ್ನುವ ಹೇಳಿಕೆ ಹಕ್ಕಿಗಳ ಅವಸರ ಕಾತುರವನ್ನು ತೋರಿಸುವಂತಿದೆ. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಮೂಡಲ್ಕುಣಿಗಲ್ ಕೆರೆ ಜನಪದ ಗೀತೆಯಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ತುಂಬಿವೆ. ಅವನ್ನು ಹಿಡಿಯಲು ಮೀನುಗಾರರು ದೋಣಿಯಲ್ಲಿ ಹೋಗಿ ಬಲೆ ಬೀಸುತ್ತಾರೆ. ಬಲೆಯಲ್ಲಿ ಸಿಕ್ಕಿದ ಮೀನುಗಳು ವಿಲವಿಲ ಒದ್ದಾಡುತ್ತವೆ. ಜೀವ ಭಯದಿಂದ ಬೊಬ್ಬೆ ಹೊಡೆಯುತ್ತವೆ. ಬೊಬ್ಬೆ ಹೊಡೆದಾವೆ ಎನ್ನುವ ಹೇಳಿಕೆ ಜೀವದಾಸೆಯಿಂದ ಪ್ರಾಣಿಗಳು ವರ್ತಿಸುವ ರೀತಿಯನ್ನು ಸ್ಪಷ್ಟವಾಗಿ ತೋರಿಸುವಂತಿದೆ. ಕೆಳಗಿನ ಸಮಾಸ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ. ಊರುಗೋಲು. ಊರುವುದು ಪ್ಲಸ್ ಕೋಲು ಕರ್ಮಧಾರೆಯ ಸಮಾಸ. ಹೊಂಬಾಳೆ. ಹೊನ್ನಿನಂತಿರುವ ಪ್ಲಸ್ ಬಾಳೆ ಕರ್ಮಧಾರೆಯ ಸಮಾಸ. ಕಬ್ಬಕ್ಕಿ. ಕರಿದು ಪ್ಲಸ್ ಹಕ್ಕಿ ಕರ್ಮಧಾರೆಯ ಸಮಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಬಾಯಿ ಬಿಡು. ಕೆಲವೊಮ್ಮೆ ಪ್ರಶ್ನಿಸಿದಾಗ ಉತ್ತರಿಸಲು ವಿದ್ಯಾರ್ಥಿಗಳು ಬಾಯಿ ಬಿಡುವುದಿಲ್ಲ. ಬೊಬ್ಬೆ ಹೊಡೆ.
ಅಪಾಯದ ಸೂಚನೆ ಕಂಡಾಗ ಜನರು ಬೊಬ್ಬೆ ಹೊಡೆಯುತ್ತಾರೆ. ಐಭೋಗ. ಮೈಸೂರು ಅರಮನೆಯ ಐಭೋಗವನ್ನು ನೋಡಲು ಸಾವಿರಾರು ಜನರು ದಿನವೂ ಹೋಗುತ್ತಾರೆ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಯೋಗಿ, ಜೋಗಿ. ಹಕ್ಕಿ, ಪಕ್ಷಿ. ಸೀರೆ, ಚೀರ. ಬಣ್ಣ, ವರ್ಣ. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪಗಳನ್ನು ಬರೆಯಿರಿ. ಬರ್ತಾನೆ, ಬರುತ್ತಾನೆ. ನೋಡಾಲು, ನೋಡಲು. ಬಿಡುತ್ತಾವೆ, ಬಿಡುತ್ತವೆ. ಕೆರೆಯಾಗೆ, ಕೆರೆಯಲ್ಲಿ. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಪೂರ್ವ, ಮೂಡಣ. ಪಶ್ಚಿಮ, ಪಡುವಣ. ಉತ್ತರ, ಬಡಗಣ. ದಕ್ಷಿಣ, ತೆಂಕಣ.